ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಬೆಂಗಳೂರಿನ ನಗರಾದ್ಯಂತ ಬೃಹತ್ ಪ್ರಮಾಣದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ. ನಗರದಾದ್ಯಂತ ಬೃಹತ್ ಪ್ರಮಾಣದ ಸ್ವಚ್ಛತಾ ಅಭಿಯಾನ. ಬಿಬಿಎಂಪಿಯ ಎಲ್ಲ 8 ವಲಯಗಳಲ್ಲಿ ತೀವ್ರಗತಿಯಲ್ಲಿ ಸ್ವಚ್ಛತಾ ಕಾರ್ಯಾಭಿಯಾನ. ಬೆಂಗಳೂರು ಏಪ್ರಿಲ್ 21. ನಗರದಾದ್ಯಂತ ಇಂದಿನಿಂದ 30ನೇ ಏಪ್ರಿಲ್ 2025ರವರೆಗೆ 10 ದಿನಗಳ ಕಾಲ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಎಲ್ಲೆಡೆ ತೀವ್ರಗತಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗುತ್ತಿದೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ವತಿಯಿಂದ ನಗರದಾದ್ಯಂತ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಗುತ್ತಿದೆ. ನಗರದ ರಸ್ತೆ ಬದಿ ಖಾಲಿ ಜಾಗಗಳಲ್ಲಿ ತ್ಯಾಜ್ಯ ಬಿಸಾಡುವ ಸ್ಥಳಗಳನ್ನು ಸಂಪೂರ್ಣ ಸ್ವಚ್ಛಗೊಳಿಸಲಾಗುತ್ತಿದೆ. ತ್ಯಾಜ್ಯ ತೆರವುಗೊಳಿಸುವ ವಿಚಾರದಲ್ಲಿ ಗುತ್ತಿಗೆದಾರರು ಸರಿಯಾಗಿ ಕಾರ್ಯನಿರ್ವಹಿಸದ ಪರಿಣಾಮ ರಸ್ತೆ ಬದಿ ಕಸ ಬಿಸಾಡುವುದು ಹೆಚ್ಚಾಗಿದೆ. ಈ ಸಂಬಂಧ ಗುತ್ತಿಗೆದಾರರಿಗೆ ನೀಡುವ ಬಿಲ್ನಲ್ಲಿಯೇ ಹಣವನ್ನು ಕಟಾವು ಮಾಡಿಕೊಂಡು ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗುತ್ತಿದೆ. ಪಾಲಿಕೆ ಆಯಾ ವಲಯಗಳಲ್ಲಿ ಬಿಎಸ್ಡಬ್ಲ್ಯೂ ಎಂಎಲ್ ಅಧಿಕಾರಿಗಳು, ಮಾರ್ಷಲ್ ಮೇಲ್ವಿಚಾರಕರು ಹಾಗೂ ಮಾರ್ಷಲ್ಗಳ ನೇತೃತ್ವದಲ್ಲಿ ಕಸ ಬಿಸಾಡುವ ಸ್ಥಳಗಳಲ್ಲಿ ಆಟೋ ಟಿಪ್ಪರ್ಗಳನ್ನು ಬಳಸಿಕೊಂಡು ತ್ಯಾಜ್ಯವನ್ನು ತೆರವುಗೊಳಿಸಲಾಗುತ್ತಿದೆ. ಕಸ ಬಿಸಾಡುವ ಸ್ಥಳಗಳನ್ನು ಸ್ವಚ್ಛತೆ ಮಾಡಿ ಆ ಜಾಗದಲ್ಲಿ ರಂಗೋಲಿ ಬಿಡಿಸಿ ಹಸಿರು ಮೆಸ್ ಕಟ್ಟಿ ಸುಂದರೀಕರಣಗೊಳಿಸಲಾಗುತ್ತಿದೆ. ಜೊತೆಗೆ ಮತ್ತೆ ಆ ಜಾಗದಲ್ಲಿ ಕಸ ಬಿಸಾಡದಂತೆ ಬ್ಯಾನರ್ ಅಳವಡಿಸಿ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಕಟ್ಟಡ ಭಗ್ನಾವಶೇಷಗಳ ತೆರವು. ನಗರದಲ್ಲಿ ರಸ್ತೆ ಬದಿ ಖಾಲಿ ಜಾಗಗಳಲ್ಲಿ ಕಟ್ಟಡ ಭಗ್ನಾವಶೇಷಗಳನ್ನು ಸುರಿದು ಹೋಗುತ್ತಿರುತ್ತಾರೆ. ಅಂತಹ ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು ಪಾಲಿಕೆಯ ಎಲ್ಲ 8 ವಲಯಗಳಲ್ಲಿ ಜೆಸಿಪಿಗಳು ಹಾಗೂ ಹೆಚ್ಚುವರಿಯಾಗಿ ಕಾರ್ಪೆಂಟರ್ಗಳನ್ನು ಬಳಸಿಕೊಂಡು ಕಟ್ಟಡ ಭಗ್ನಾವಶೇಷಗಳನ್ನು ತೆರವುಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ. ಒಮ್ಮೆ ಬಳಸುವ ಪ್ಲಾಸ್ಟಿಕ್ ವಶ. ನಗರದಲ್ಲಿ ಉದ್ಯಮಿಗಳು ಹಾಗೂ ಮಳಿಗೆಗಳ ಮೇಲೆ ದಾಳಿ ನಡೆಸಿ ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಬಳಸುತ್ತಿದ್ದರೆ ಅದನ್ನು ವಶಪಡಿಸಿಕೊಂಡು ದಂಡ ವಿಧಿಸುವ ಕೆಲಸ ಮಾಡಲಾಗುತ್ತಿದೆ. ಅದಲ್ಲದೆ ಮತ್ತೆ ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಬಳಸದಂತೆ ಮಳಿಗೆ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗುತ್ತಿದೆ. ವಿವಿಧ ಸಹಭಾಗಿತ್ವದೊಂದಿಗೆ ಸ್ವಚ್ಛತಾ ಅಭಿಯಾನ. ಬೃಹತ್ ಪ್ರಮಾಣದ ಸ್ವಚ್ಛತಾ ಅಭಿಯಾನದಲ್ಲಿ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರು, ಸರ್ಕಾರೇತರ ಸಂಘ ಸಂಸ್ಥೆಗಳು, ನಿವಾಸಿ ಕಲ್ಯಾಣ ಸಂಘಗಳು, ಅಪಾರ್ಟ್ಮೆಂಟ್ ಮಾಲೀಕರ ಸಂಘಗಳು, ಸ್ವಯಂ ಸೇವಕ ಗುಂಪುಗಳ ಸಹಭಾಗಿತ್ವದೊಂದಿಗೆ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತಿದೆ. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ4. ಲಕ್ಷ್ಮೇಶ್ವರದಲ್ಲಿ ಯುವತಿಯನ್ನ ಅಪಹರಿಸಿದ್ದ ಪ್ರಕರಣದಲ್ಲಿ ಮಹತ್ವದ ತೀರ್ಪು ನೀಡಿದ ಜಿಲ್ಲಾ ಸತ್ರ ನ್ಯಾಯಾಲಯ. ದಿನಾಂಕ 2/2/2019ರಂದು ಯುವತಿಯನ್ನು ಅಪಹರಿಸಿದ್ದ ಪ್ರಕರಣದಲ್ಲಿ 5 ಆರೋಪಿಗಳಿಗೆ 4 ವರ್ಷ ಕಠಿಣ ಶಿಕ್ಷೆ, 3 ಆರೋಪಿಗಳಿಗೆ ₹20,000 ದಂಡ, 2 ಆರೋಪಿಗಳಿಗೆ ₹30,000 ದಂಡ ವಿಧಿಸಿ 22/4/2025ರಂದು ಮಹತ್ವದ ತೀರ್ಪು ನೀಡಿದ ಜಿಲ್ಲಾ ಸತ್ರ ನ್ಯಾಯಾಲಯ. 2/2/2019ರಂದು ಯುವತಿಯನ್ನು ಅಪಹರಿಸಿದ ಆರೋಪದ ಅಡಿಯಲ್ಲಿ ಆರೋಪಿಗಳಾಗಿದ್ದ 1ನೇ ಆರೋಪಿ ದುರ್ಗಪ್ಪ ಕೆಂಚಪ್ಪ ವಡ್ಡರ್ ಹೆಸರೂರು ಇವನು ತನ್ನೊಂದಿಗೆ ಇನ್ನು 4 ಜನ ಆರೋಪಿತರನ್ನ ಕರೆದುಕೊಂಡು ಬಣ್ಣದ ಕಾರಿನಲ್ಲಿ ಪಿರ್ಯಾದಿ ಹತ್ತಿರ ಬಂದು ಎಲ್ಲರಿಗೂ ಕಾರದ ಪುಡಿಯನ್ನ ಕಣ್ಣಿಗೆ ಎರಚಿ ಎಲ್ಲರಿಗೂ ಕೈಯಿಂದ ಹೊಡಿ ಬಡಿ ಮಾಡಿ ದೂಡಿ ಕೆಡಪಿ ಎಲ್ಲರಿಗೂ ಜೀವದ ಬೆದರಿಕೆ ಹಾಕಿ ಪಿರ್ಯಾದಿ ಮಗಳಾದ ಸುಜಾತ ಇವಳಿಗೆ ಕಾರಿನಲ್ಲಿ ಎತ್ತುಕೊಂಡು ಹೋಗಿರುತ್ತಾನೆ ಅಂತ ವಗೈರಾ ಸಲ್ಲಿಸಿದ ಫಿಯಾದಿಯನ್ನ ಸ್ವೀಕರಿಸಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ 21/2019 ಹಾಗೂ ಎಸ್ಸಿ ನಂಬರ್ 3/2019 ಅಡಿಯಲ್ಲಿ 22/4/2025ರಂದು 5 ಜನ ಆರೋಪಿತರಾದ ದುರ್ಗಪ್ಪ ಕೆಂಚಪ್ಪ ವಡ್ಡರ್ ಹೆಸರೂರು, ಕರಿಬಸಪ್ಪ ಮೂಕಗೌಡರ್ ವಡ್ಡರ್ ಗುಲ್ಗಂಜಿಕೊಪ್ಪ, ಪುಟ್ಟಣ್ಣ ತಿಮ್ಮಣ್ಣ ವಡ್ಡರ್ ಸವಣೂರು, ನಿಂಗಪ್ಪ ಧರ್ಮಣ್ಣ ಶಿಕಾವಿ ಹೆಸರೂರು, ಮಾಂತೇಶ್ ಬಸಪ್ಪ ಬಡಿಗೇರ್ ಸವಣೂರು ಇವರಿಗೆ ಮಾನ್ಯ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜೇಶ್ವರ ಶೆಟ್ಟಿಯವರು ಅಂತಿಮ ತೀರ್ಪು ನೀಡಿ ಆದೇಶ ಹೊರಡಿಸಿರುತ್ತಾರೆ. ಸದರಿ ಪ್ರಕರಣದಲ್ಲಿ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿ ನಂಬರ್ 1ರಿಂದ 3ನೇಯವರೆಗೆ ಮಾನ್ಯ ನ್ಯಾಯಾಲಯವು ಪ್ರತಿಯೊಬ್ಬರಿಗೆ 4 ವರ್ಷ ಕಠಿಣ ಶಿಕ್ಷೆ ಹಾಗೂ ₹20,000 ದಂಡ ಮತ್ತು ಆರೋಪಿ ನಂಬರ್ 4ರಿಂದ 5ನೇವರೆಗೂ 4 ವರ್ಷ ಕಠಿಣ ಶಿಕ್ಷೆ ಹಾಗೂ ₹30,000 ದಂಡ ವಿಧಿಸಿ ಮಾನ್ಯ ನ್ಯಾಯಾಲಯವು ಆದೇಶ ಹೊರಡಿಸಿರುತ್ತದೆ. ಸದರಿ ಪ್ರಕರಣದಲ್ಲಿ ವಿಜಯ್ ಕುಮಾರ್ ತಳವಾರ್, ಡಿಎಸ್ಪಿ ವಿಎಸ್ ಚೌಗ್ಲೆ, ಪಿಎಸ್ಐ ಇವರು ತನಿಖಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದು ಹಾಗೂ ಎಂಬಿ ದೊಡ್ಡಗೌಡರ ಸರ್ಕಾರಿ ಆಯೋಜಕರು ಗದಗ ಇವರು ಸಾಕ್ಷಿ ವಿಚಾರಣೆ ಮಾಡಿ ವಾದ ಮಂಡಿಸುತ್ತಾರೆ.
ವೀರಣ್ಣ ಹಡಪದ್, NKS TV 4 ನ್ಯೂಸ್, ಲಕ್ಷ್ಮೀಶ್ವರ. ಗದಗ್ ನಗರದಲ್ಲಿ ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ಗಾಡಿ ವಶಕ್ಕೆ ಪಡೆದ ಪೊಲೀಸರು. ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ಗಾಡಿ ವಶ. ಅಕ್ರಮವಾಗಿ ಸಾಗಿಸುತ್ತಿದ್ದ ಗಾಡಿಯನ್ನ ವಶಕ್ಕೆ ಪಡೆದ ಅಧಿಕಾರಿಗಳು. ಗದಗ ಹುಲಕೋಟೆಯಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಖದೀಮ್ರು. ಗಾಡಿ ಚಾಲಕ ಭಾಸ್ಕರ್ ಹಾಗೂ ಕಿನ್ನರ್ ವಶಕ್ಕೆ 6 ಲಕ್ಷ ಮೌಲ್ಯದ 1,000 ರಿಂದ 1,200 ಪ್ಯಾಕೆಟ್ ಅಕ್ಕಿ ವಶಕ್ಕೆ. ಅಕ್ಕಿ ಚೀಲ ಹಾಗೂ ಲಾರಿ ವಶಕ್ಕೆ ಪಡೆದ ಪೊಲೀಸರು. 112 ಬೀಟ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಆಹಾರ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV 4 ನ್ಯೂಸ್, ಗದಗ್. ಇದು ಹುಬ್ಬಳ್ಳಿಯಿಂದ ಗದಗ ಕಡೆ ಹೋಗ್ತಾ ಇತ್ತು ಸರ್ ಗಾಡಿ. ಇತ್ತು ಸರ್ ಅದು ನಿನ್ನೆ ಸರ್ ಇದು ಮಾಡ್ತಾಯಿದ್ದೆ ಸರ್, ಎಂಕ್ವೈರಿ ಮಾಡ್ತಾಯಿದ್ದೆ. ಇದು ಪಡಿತರ ಅಕ್ಕಿ ಅಂತ ಕಾಣಕತ್ತೆ ಸರ್. ಅಕ್ಕಿ ಇದಾಯ್ತು ಸರ್, ಅದು ಕಾಣ್ತಾ ಇತ್ತು ಸರ್. ಎಷ್ಟು ಮೂಟೆಗಳು ಸರ್ ಒಂದು 1000 ರಿಂದ 1200 ಮೂಟೆ ಆಗುತ್ತೆ ಸರ್. 1000 ರಿಂದ 1200 ಮೂಟೆ ಆಗ್ತದೆ ಸರ್. ಎಷ್ಟು ಅಮೌಂಟ್? ಒಂದು 6-7 ಲಕ್ಷ ರೂಪಾಯಿ ಮಾಲ್ ಆಗುತ್ತೆ ಸರ್. ಇದು ಮಾಡ್ತೀವಿ ಸರ್. ಎಲ್ಲಿ ಸರ್ ಹುಲ್ಕೊಡಿ ಸಮೀಪ ಸರ್. ಹಾಂ ಸರ್. ಗಾಡಿ ಮಾಲಕರು ಯಾರು? ಗಾಡಿ ಮಾಲಕರು ಇನ್ನೂ ಸಿಕ್ಕಿಲ್ಲ ಸರ್. ಡ್ರೈವರ್ ಸಿಕ್ಕಾರೆ ಸರ್, ಕಿನ್ನರ್ ಹೋದಾರೆ. ಅವ್ರು ಏಳಿಗೆ ಎನ್ಕ್ವೈರಿ ಮಾಡ್ತಾಯಿದ್ದೆ ಸರ್. ಅವ್ರಿಗೆ ಸರಿಯಾಗಿ ಹಾಂ ಸರ್. ಕಿನ್ನರ ಸರ್ ಏನು ಮಾಲಕರು ಸರ್ ಡ್ರೈವರ್ ಸರ ಭಾಸ್ಕರ್ ಅಂತ ಸರ್. ಕಿನ್ನರ್ ಸರ್ ವೆಂಕಟ್ ಅಂತೇಳಿ ಸರ್. ಇದು ಮಾಡ್ತಾಯಿದ್ದೆ ಸರ್. ಏನು ಮಾಡ್ತೀವಿ ಅಂತ ನಿನ್ನೆ ನಮ್ಮ 112 ಬೀಡ್ದವರು ಹೇಳಿದ್ರು ಸರ್. ಅದನ್ನು ಇನ್ನು ಇನ್ಫಾರ್ಮೇಷನ್ ಇಲ್ಲಿ ಗಾಡಿ ಸಿಕ್ಕದ ಹಿಂಗೆ ಬಾ ಅಂತ ಹೇಳ್ಸಿದೆ. ಈ ಮಧ್ಯರಾತ್ರಿ ಆದ್ದರಿಂದ ನಾವು ಗಾಡಿ ಪೊಲೀಸ್ ಹ್ಯಾಂಡ್ ಓವರ್ ಕೊಟ್ಟು ಈ ಪಂಚನಾಮ ಮಾಡ್ತಾಯಿದ್ದೀವಿ ಸರ್. ಏನೆಲ್ಲ ಪಡ್ತೀನಿ ಮೇಲ್ನೋಟಕ್ಕೆ ಪಡ್ತಿರಕ್ಕೆ ಅಂತ ಮಾತಾಡಿದ್ವಿ ಸರ್. ಎನ್ಕ್ವೈರಿ ಈ ಎಲ್ಲಿಂದ ಎಲ್ಲಿಗೆ ಸಾಕ್ಸಾಕಿದ್ರೆ ಅಂತ ಏನಾದ್ರು ಮಾಹಿತಿ ಸಿಕ್ಕಿಲ್ಲ ಸರ್. ನಮಗೆ ಅದೇನು ಮಾಹಿತಿ ಸಿಕ್ಕಿಲ್ಲ. ಅದು ಸಿಗಿದೆ ಸರ್. ಮಾಲಕರು ಯಾರಂತ ಗೊತ್ತಿಲ್ಲ. ನಮ್ಮ ಮಾಲಕರನ್ನ ಯಾರೋ ಗೊತ್ತಿಲ್ಲ ಸರ್. ಇದ್ರ ಮಾಲಕ ಯಾರಂತ ಗೊತ್ತಿಲ್ಲ. ಲಾರಿ ಮಾಲಕರು ಮಾತ್ರ ಮರಡ್ಡಿ ಅಂತ ಅದಾರ ಸರ್. ಅವ್ರಿಗೆ ಎನ್ಕ್ವೈರಿ ಮಾಡಿದಾಗ ಇದೆ ಸರ್. ಎಲ್ಲಿ ಸರ್ ಲಾರಿ ತಗೊಂಡು ಕಾಣುತ್ತೆ ಸರ್. ಬಿಲ್ಗಿಲ್ಲಿ ಏನಾರು ಸಿಕ್ಕ ಸರ್? ಇಲ್ಲ ಸರ್. ಎನ್ಕ್ವೈರಿ ಮಾಡ್ತಾಯಿದ್ದೀವಿ ಸರ್. ಬಿಲ್ ಏನು ತೋರಿಸಿಲ್ಲ? ಇನ್ನೂ ತೋರಿಸಿಲ್ಲ. ಡ್ರೈವರ್ ಫ್ರೀ ಏನಂತ ಸರ್? ಡ್ರೈವರ್ ಇದು ಪ್ರೂಫಿಗೆ ಏನು ಇಟ್ಕೊಂಡಿಲ್ಲ ಸರ್. ಅವರು ಬರೀ ಲೈಸೆನ್ಸ್ ಎಷ್ಟು ಕೊಟ್ಟಾರೆ ಸರ್. ಈಗ ಎನ್ಕ್ವೈರಿ ಮಾಡಿದಾಗ ಅದು ಏನಾಯ್ತು ಅದು ಹಾಜರುಪಡಿಸ್ತಾರೆ ನೋಡ್ಬೇಕು ಸರ್. ಹಾಜರುಪಡಿಸಿ ಮಾಡ್ತೀವಿ ಸರ್. ನೀವು ಏನು ಮಾಡ್ತೀವಿ ಸರ್ ಹೇಳ್ತೀರಿ? ನಾ ಇಲ್ಲಿ ಇದು ನೆಕ್ಸ್ಟ್ FIR ಮಾಡಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿ ಗೋಡೌನ್ಗೆ ಶಿಫ್ಟ್ ಮಾಡಿಸ್ತೀವಿ ಸರ್. ಇದು ಮಾಲ್ ಅಲ್ಲ ಸರ್. ಹಾಗೆ ಮಾಡ್ತೀವಿ ಸರ್. ಹಿರೇಮಠ ಅಂತ ಹೇಳಿ ಸರ್. ಶಿವ ಹಿರೇಮಠ ಅಂತ ಹೇಳಿ. ಹಾಂ ಸರ್. ಕಳೆದ 10 ವರ್ಷಗಳಲ್ಲಿ 800ಕ್ಕೂ ಹೆಚ್ಚು ಸಣ್ಣ ಸಣ್ಣ ದಾಳಿಗಳು ನಡೆದಿವೆ ಎಂದು ಧಾರವಾಡದಲ್ಲಿ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕಳೆದ 10 ವರ್ಷಗಳಲ್ಲಿ 800ಕ್ಕೂ ಹೆಚ್ಚು ಸಣ್ಣ ಸಣ್ಣ ದಾಳಿಗಳು ನಡೆದಿವೆ. ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸದ್ಯಕ್ಕೆ ಮಾಧ್ಯಮಗಳ ಮೂಲಕ ತಿಳಿದುಕೊಂಡೇ ಶಿವಮೊಗ್ಗ ಯೋಧರೊಬ್ಬರು ಬಲಿಯಾಗಿರುವ ಕುರಿತು ತಿಳಿದಿದೆ. ಈಗ ಪುಲ್ವಾಮಾ ದಾಳಿಯನ್ನ ಜನರು ಮರೆತಿದ್ದಾರೆ. ಸದ್ಯಕ್ಕೆ ಈ ಉಗ್ರರ ದಾಳಿ ಬಗ್ಗೆ ರಾಜಕೀಯ ಹೇಳಿಕೆ ನೀಡಲು ಹೋಗುವುದಿಲ್ಲ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಕಳೆದ 10 ವರ್ಷಗಳಲ್ಲಿ 800ಕ್ಕೂ ಹೆಚ್ಚು ಸಣ್ಣ ಸಣ್ಣ ಬ್ಲಾಸ್ಟ್ಗಳು ನಡೆದಿವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ಸಂತೋಷ್ ಮೇದಾರ್, NKS TV 4 ನ್ಯೂಸ್, ಧಾರವಾಡ. ನಾವು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ. ಆದರೆ ಇದು ಎಷ್ಟು ಮಟ್ಟಿಗೆ ವಿರೋಧವಾಗಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಮುಂದೆ ಬೇಕಿದ್ರೆ ಮಾತನಾಡ್ತೀನಿ. ಒಂದು ಮಾಹಿತಿ ಕೊಡಲಿಕ್ಕೆ ಏನಿಚ್ಛೆ ಬಯಸ್ತಂದ್ರೆ ಕಳೆದ 11 ವರ್ಷದಿಂದ ಇಂಥ ಭಾಳಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ. ಅವರಿಗೆ ಜಾಸ್ತಿ ಇದರ ಬಗ್ಗೆ ನೆಗೆಟಿವ್ ಪ್ರಚಾರ ಸಿಗೋದಿಲ್ಲ. ಇವತ್ತಿನ ಸಂದರ್ಭಕ್ಕೆ ನಾನು ರಾಜಕೀಯವಾಗಿ ಮಾತಾಡೋಕ್ಕೆ ಯಾಕೆ ಹೋಗೋದಿಲ್ಲ ಅಂದರೆ ಸರಿ ಕಾಣೋದಿಲ್ಲ. ಸೊ ಸಂದರ್ಭ ಬಂದಾಗ ಮಾತನಾಡ್ತೀನಿ. ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ, ನೇರವಾಗಿ ಬಂದಿದ್ದೀನಿ. ಅಲ್ಲಿ ಶಿವಮೊಗ್ಗದವರಿಗೆ ಯಾರಿಗೆ ಅವ್ರು ಕ್ಯಾಪ್ಟಿವ್ ಮಾಡಿದ್ರು ಅವ್ರಿಗೆ ಬಿಟ್ಟು ಈಗ ಫರ್ದರ್ ಇನ್ನೂ ಏನು ಮಾಹಿತಿ ಬರುತ್ತದೆ ನೋಡಿದ್ಮೇಲೆ ನಾನು ಬೇಕಾದ್ರೆ ನಾಳೆ ನಾಡ್ದು ಅದ್ರ ಬಗ್ಗೆ ಮಾತನಾಡ್ತೇನೆ. ಸರ್, ಈಗ ಅಮಿತ್ ಶಾನು ಕೂಡ ಹೋಗಿದ್ದಾರೆ ಸರ್. ಮೋದಿ ಅವರು ಕರೆ ಮಾಡಿದಂತೆ ಅವರು ಕೂಡ ಹೋಗಿದ್ದಾರೆ. ಈಗ 30ಕ್ಕೂ ಹೆಚ್ಚು ಮಂದಿ ಇಂಜರ್ಡ್ ಆಗಿದೆ. ಈಗ ಅದು ಹೇಳಿದ್ನಲ್ಲ, ಈಗ ಪುಲ್ವಾಮಾದ ಮರ್ತು ಬಿಟ್ರೆ ಜನ. ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ. ಈಗ ಸುಮಾರು ಜಮ್ಮು ಕಾಶ್ಮೀರನಾಗ ನನ್ನ ಪ್ರಕಾರ 2000ಕ್ಕೂ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. 2016ರಲ್ಲಿ ಸುಮಾರು
ಅಥವಾ ಲಾಸ್ಟ್ 10 ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 800ಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬು ಎಕ್ಸ್ಪ್ಲೋಡ್ ಆಗಿರ್ತಕ್ಕ ಇನ್ಸಿಡೆಂಟ್ಸ್ಗಳಿದ್ದಾವೆ. ಇದರಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ. ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ. ಸಂದರ್ಭ ಬಂದಾಗ ಮಾತಾಡೋಣ. ಈಗ ಸದ್ಯಕ್ಕೆ ಬೇಡ ರಾಜಕೀಯವಾಗಿ ಮಾತನಾಡತಕ್ಕಂಥ ಈ ವಿಷಯದಲ್ಲಿ ಈಗ ಮಾತನಾಡೋದು ಸರಿಯಾಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ಮಾಹಿತಿ ಇಲ್ಲ. ನನಗೇನು ಮಾಹಿತಿ ಲಾಸ್ಟ್ ಟೈಮ್ ವಯನಾಡಿಗೂ ಕೂಡ ಹೋಗಿ ಇನ್ನು ಸರಿಗೆ ಮಾಹಿತಿ ಬಂದಿಲ್ಲ. ಅದೇ ಈ ಕಡೆ ಭಾಗದವ್ರು ಯಾರಾದರೂ ಏನು ವಾಟ್ ಎವರ್ ಇನ್ಫಾರ್ಮೇಷನ್ಸ್ ಐ ಗಾಟ್ ಥ್ರೂ ಮೀಡಿಯಾ ಓನ್ಲಿ. ಜಾಸ್ತಿ ನನಗೇನು ಪ್ರೈವೇಟ್ ಆಗಿ ಇನ್ಫಾರ್ಮೇಷನ್ಸ್ ಯಾವುದು ನನಗೆ ಸಿಕ್ಕಿಲ್ಲ. ಸೊ ಐ ಆಮ್ ಜಸ್ಟ್ ವಾಚಿಂಗ್ ಥ್ರೂ ಯುವರ್ ಚಾನಲ್ಸ್ ಓನ್ಲಿ. ಏನೇನು ಇನ್ಫಾರ್ಮೇಷನ್ಸ್ ಬರುತ್ತೆ ಬೇಸ್ಡ್ ಆನ್ ಅಷ್ಟು ಮಾತಾಡ್ತೀನಿ. ಬಟ್ ಈಗ ಸಾಂದರ್ಭಿಕವಾಗಿ ಈಗ ರಾಜಕೀಯವಾಗಿ ಮಾತಾಡೋದು ಸರಿಯಲ್ಲ, ಟೀಕೆ ಮಾಡ್ತಕ್ಕಂಥ. ಈ ಪುಲ್ವಾಮಾ ದಾಳಿ ಆಗಿದ್ದು ಯಾರು 8 ಜನ ತೀರೋಗಿದ್ದಾರೆ ಅಂತ ಹೇಳಿದ್ರು. ಇವತ್ತು ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಗೈತೆ, ಎಷ್ಟು ಜನ ಕೆಡ್ದಿದ್ದಾರೆ. RDX 300 kg ಬಂದಿರತಕ್ಕಂಥದ್ದು, ಅದಕ್ಕೆ ಸಂಪೂರ್ಣ ಮಾಹಿತಿ ಇನ್ನಾದರೂ ಈ ದೇಶ ಜನಕ್ಕೆ ಸಿಕ್ಕಿಲ್ಲ. ಅದು ಅಲ್ಲಿರ್ತಕ್ಕಂಥ ಮಲಿಕ್ ಯಾರು ಗವರ್ನರು, ಯಾರು ಜಮ್ಮು ಕಾಶ್ಮೀರ್ ಗವರ್ನರ್ ಮಲಿಕ್, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆಯಾ? ಸೊ ಇದು ನಾನು ಭಾಳ ಈಸಿ ಇದೆ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಮಾಡೋದು. ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಸಂದರ್ಭ ಬಂದಾಗ ಮಾತನಾಡ್ತೀನಿ. ಈಗೇನಂತಂದರೆ ಅಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಸುರಕ್ಷಿತವಾಗಿ ನಡೀಲಿ. ಅಲ್ಲಿ ಇನ್ನೂ ಏನು ನಮ್ಮ ಯಾವುದೇ ರಾಜ್ಯದ ಯಾವುದೇ ಜನರು ಸಿಕ್ಕೊಂಡಿದ್ರೆ ಅದು ಸುರಕ್ಷಿತವಾಗಿ ವಾಪಸ್ ಬರಲಿ. ಅಲ್ಲೇನು ನಮ್ಮ ಸೇನಾ ಏನಿದೆ, ಭಾರತ ಸೇನಾ ಏನಿದೆ, ಅಲ್ಲಿ ಅವರು ಇದರಲ್ಲಿ ಇಂಥ ಒಂದು ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಯಶಸ್ವಿಯಾಗಿ ಇದು ಒಂದು ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಚಾಮರಾಜನಗರದಲ್ಲಿ ಬಸವೇಶ್ವರ ಪ್ರತಿಮೆ ಅನಾವರಣ ಸಂಬಂಧ ಡಿಸಿ ಮತ್ತು ಎಡಿಸಿ ವಿರುದ್ಧ ದೂರನ್ನ ನೀಡಿದ್ದಾರೆ. ನಗರದಲ್ಲಿ ಬಸವೇಶ್ವರ ಪ್ರತಿಮೆ ಅನಾವರಣ ಸಂಬಂಧ ಡಿಸಿ ಎಡಿಸಿ ವಿರುದ್ಧ ದೂರು. ಚಾಮರಾಜನಗರದ ಜಿಲ್ಲಾಡಳಿತ ಭವನ ಆವರಣದಲ್ಲಿ ಅನಧಿಕೃತವಾಗಿ ಬಸವೇಶ್ವರ ಪ್ರತಿಮೆ ನಿರ್ಮಾಣ ಮಾಡಲಾಗಿದ್ದು, ಈಗ ಅದನ್ನು ಸಿಎಂ ಏಪ್ರಿಲ್ 25ರಂದು ಅನಾವರಣ ಮಾಡುತ್ತಿರುವುದು ಸರಿಯಲ್ಲ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಸಮಿತಿ ಅಧ್ಯಕ್ಷ ಕೃಷ್ಣ ಹೇಳಿದರು. ನಗರದ ಪಟ್ಟಣ ಠಾಣೆಯಲ್ಲಿ ಮಂಗಳವಾರ ರಾತ್ರಿ ದೂರು ಕೊಟ್ಟು ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಅಕ್ರಮವಾಗಿ ಬಸವೇಶ್ವರರ ಪ್ರತಿಮೆ ನಿರ್ಮಾಣ ಮಾಡಿದ್ದು ಈಗ ಕಾನೂನು ಬಾಹಿರವಾಗಿ ಉದ್ಘಾಟನೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಜಿಲ್ಲಾಧಿಕಾರಿ ಶಿಲ್ಪಾನಾಗ್, ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ, ನಿರ್ಮಿತ ಕೇಂದ್ರದ ಯೋಜನಾ ವ್ಯವಸ್ಥಾಪಕರಾದ ಮಂಜುಳಾ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ವೃಕ್ಷಬೇಂದ್ರಪ್ಪ ವಿರುದ್ಧ ಪಟ್ಟಣ ಠಾಣೆಗೆ ದೂರು ಕೊಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕದಂಬ ಅಂಬರೀಶ್, ನಾಗೇಶ್ ಭೋಗಪುರ, ನಟರಾಜು ಹಾಜರಿದ್ದರು. ಹೊರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮರಾಜನಗರ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ದಿನಾಂಕ 25 ಏಪ್ರಿಲ್ 2025ಕ್ಕೆ ಚಾಮರಾಜನಗರ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. 2 ವಿಷಯ, ಒಂದು ಕ್ಯಾಬಿನೆಟ್ ಮೀಟಿಂಗು ಮಾದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥದ್ದು, 2ನೇದು ಮಂಗಲದಲ್ಲಿರ್ತಕ್ಕಂಥ ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮ, ಅಧಿಕೃತ ಕಾರ್ಯಕ್ರಮದ ನಿಮಿತ್ತ ಅವರು ಇಲ್ಲಿ ನಗರಕ್ಕೆ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರ್ತಕ್ಕಂಥ ಅಕ್ರಮವಾಗಿ, ಅನಧಿಕೃತವಾಗಿ, ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿ ಅನುಸ್ಥಾಪನೆಗೊಂಡಿರ್ತಕ್ಕಂಥ ಶ್ರೀ ಬಸವೇಶ್ವರ ಪುತ್ಥಳಿಯನ್ನು ಸಹ ಅನಧಿಕೃತವಾಗಿ, ಕಾನೂನು ಬಾಹಿರವಾಗಿ ಉದ್ಘಾಟನೆ ಮಾಡೋದಕ್ಕೆ ಜಿಲ್ಲಾಡಳಿತ ಎಲ್ಲ ಕಾರ್ಯಗಳನ್ನ ಸಜ್ಜುಗೊಳಿಸ್ಕೊಂಡಿದೆ ಅಂತಕ್ಕಂಥ ಬಲ್ಲ ಮಾಹಿತಿಗಳ ಆಧಾರದ ಮೇಲೆ ನಾವಿವತ್ತು DC ಶಿಲ್ಪಾನಾಗ್ ಅವರು ಮತ್ತು ADC ಗೀತಾ ಉಡೇದ್ ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಮತಿ ಮಂಜುಳಾ ಮತ್ತು AEE ವೃಷಬೇಂದ್ರಪ್ಪ, ಈ 4 ಜನರ ಮೇಲೆ ದಿ ಅನ್ಟಚಬಲ್ ಅಫೆನ್ಸ್ ಆಕ್ಟ್ 1955, ಪ್ರೊಟೆಕ್ಷನ್ ಆಫ್ ಸಿವಿಲ್ ಆಕ್ಟ್ 1976 and POI ಆಕ್ಟ್ ಅಂಡರ್ ಸೆಕ್ಷನ್ 3 ಕ್ಲಾಸ್ TUV ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ಇವಾಗ ದಾಖಲು ಮಾಡಿದ್ದೀವಿ. ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಅವರು ತಗೊಂಡಿದ್ದಾರೆ. ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ತಾ ಇದೆ. ಮತ್ತು ಅಂಡರ್ ಸೆಕ್ಷನ್ 4 ಆಲ್ಸೋ ಇಟ್ ವಿಲ್ ಬಿ ಅಟ್ರಾಕ್ಟ್ ಪ್ರಾಸಿಕ್ಯೂಷನ್ ಅಂಡರ್ ದಿ ಡಿರೆಕ್ಷನ್ ಆಫ್ ಡ್ಯೂಟೀಸ್. ಯಾಕೆ ಅಂತಂದರೆ, ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಮಿನಿಮಮ್ 15 ದಿನಗಳ ಮುಂಚೆನೇ ಅವರು ಅಧಿಕೃತ ಆಹ್ವಾನ ಪತ್ರಿಕೆನ ಪ್ರಚುರಪಡಿಸಬೇಕು, ನಾಗರಿಕರಿಗೆ ತಿಳಿಸ್ಬೇಕು, ಗೆಸ್ಟ್ಗಳು ತಿಳಿಸ್ಬೇಕು. ಆದರೆ ಕನಕಭವನ ಉದ್ಘಾಟನೆ ಮಾಡೋ ಸಂದರ್ಭದಲ್ಲೇ ಇದನ್ನೂ ಇಲ್ಲೀಗಲ್ ಆಗಿರ್ತಕ್ಕಂಥ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡೋದಕ್ಕೆ
ಇವರು ಜಿಲ್ಲಾಡಳಿತ ತಯಾರು ಮಾಡಿರೋದೇ ಅಕ್ಷಮ್ಯ ಅಪರಾಧ ಮತ್ತು ದೇಶದ್ರೋಹಿ ಕೆಲಸ. ಆ ಕಾರಣಕ್ಕೆ ನಾವು ದೇಶದ್ರೋಹಿ, ಸಂವಿಧಾನ ಉಲ್ಲಂಘನೆ ಮತ್ತು PO ಆ್ಯಕ್ಟ್ ಉಲ್ಲಂಘನೆ ಅಡಿಯಲ್ಲಿ ನಾವು ಕೇಸ್ ಕೊಟ್ಟಿದ್ದೀವಿ, ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇವತ್ತು FIR ಮಾಡಿಲ್ಲ ಅಂತಂದರೆ 25ನೇ ತಾರೀಕು CM ಅವ್ರಿಗೆ ನಾವು ಕಪ್ಪು ಬಾವುಟ ಪ್ರದರ್ಶನ, ಗೆರವು ಹಾಕೋ ಕಾರ್ಯಕ್ರಮನ ರಾಜ್ಯಾದ್ಯಂತ CM ಎಲ್ಲಿಂದ ಎಲ್ಲಿಗೆ ಹೋಗಲಿ ಅಲ್ಲೆಲ್ಲ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ಡಾಕ್ಟರ್ ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ. ಯಾಕೆಂತಂದರೆ ಈಗ ಆಲ್ರೆಡಿ ನಾವು CM ಗಮನಕ್ಕೆ ತಂದಿದ್ದೀವಿ, ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೀವಿ. ಇಷ್ಟೆಲ್ಲ ಮಾಡಿದ್ರೂ ಸ್ವಪ್ರತಿಷ್ಠೆ, ಸ್ವಜಾತಿ ಪ್ರೇಮದಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಪರಾಧ ಆಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಆ ಕಾರಣಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾಳೆ ಮತ್ತು ಅಂದರೆ 25ನೇ ತಾರೀಕು ನಾವು ಗಿರಾವ್ ಕಾರ್ಯಕ್ರಮನ ಹಮ್ಮಿಕೊಳ್ಳೋದು ನಿಶ್ಚಿತ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಸದರಿ ಕಂಪ್ಲೇಂಟನ್ನು ಕದಂಬ ಅಂಬರೀಷ್ ಅವರು ಮತ್ತು ನಟರಾಜು, ಗೋಗಾಪುರ ನಾಗೇಶ್ ಅವರು ಈಗಾಗಲೇ ದೂರು ದಾಖಲಿಸಿದ್ದಾರೆ. ಥ್ಯಾಂಕ್ ಯು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ, ಮೃತದೇಹಗಳನ್ನ ಗುರುತಿಸಲು ಕನ್ನಡಿಗರಿಗೆ ಸಚಿವ ಸಂತೋಷ್ ಲಾಡ್ ನೆರವು ನೀಡಿದ್ದಾರೆ. ಫಲ್ಹಾಂಗ್ಲಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ, ಮೃತದೇಹಗಳನ್ನು ಗುರುತಿಸಲು ಕನ್ನಡಿಗರಿಗೆ ಸಚಿವ ಸಂತೋಷ್ ಲಾಡ್ ನೆರವು. ಉಗ್ರರ ದಾಳಿಯಲ್ಲಿ ಕನ್ನಡಿಗರು ಮೃತಪಟ್ಟಿರುವ ಗುರುತು ಪತ್ತೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮೃತ ಸಂಬಂಧಿಕರಿಗೆ ನೆರವು ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಸಚಿವ ಲಾಡ್ ಅವರು ಕಾಶ್ಮೀರದಲ್ಲಿ ತೊಂದರೆಗೊಳಗಾದ ಕನ್ನಡಿಗರ ರಕ್ಷಣೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಪಹಲ್ಗಾಮ್ನಲ್ಲಿ ಮೃತದೇಹಗಳನ್ನು ಇರಿಸಲಾಗಿದ್ದು, ಮೃತರ ಸಂಬಂಧಿಕರೊಂದಿಗೆ ಪಾರ್ಥಿವ ಶರೀರಗಳನ್ನು ಗುರುತಿಸಲು ಲಾಡ್ ನೆರವಾಗಿದ್ದಾರೆ. ಮೃತದೇಹಗಳು ನಿಮ್ಮ ಸಂಬಂಧಿಕರೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಎಷ್ಟು ಜನ ಬಂದಿದ್ದೀರಿ ಎಂಬ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಯಾವ ಮೃತದೇಹಗಳನ್ನು ಈಗಾಗಲೇ ನೋಡಲಾಗಿದೆ ಎಂಬುದನ್ನು ಸಹ ಅವರು ತಪಾಸಣೆ ಮಾಡುತ್ತಿದ್ದಾರೆ. ಮೃತದೇಹಗಳನ್ನು ಇರಿಸಲಾಗಿರುವ ಪೆಟ್ಟಿಗೆಗಳ ಮೇಲೆ ದೂರವಾಣಿ ಕರೆಗಳನ್ನು ನಮೂದಿಸಲಾಗಿದ್ದು, ಸಂಬಂಧಿಕರ ಕರೆ ಮಾಡಿ ಸ್ವತಃ ಲಾಡ್ ಅವರೇ ತಿಳಿಸುತ್ತಿದ್ದಾರೆ. ಮೃತದೇಹಗಳನ್ನು ಕರ್ನಾಟಕಕ್ಕೆ ತರಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದ್ದು, ತೊಂದರೆಗೊಳಗಾದವರಿಗೆ ಅಗತ್ಯ ನೆರವನ್ನು ಮಾಡಲಾಗುವುದು. ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯ ಮಾಡಲಿದೆ ಎಂದು ಲಾಡ್ ಅವರು ತಿಳಿಸಿದ್ದಾರೆ. ಇಬ್ಬರು ಗುರುತುಪತ್ತೆ ಆಗದೇ ಇದ್ದ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗ ಮತ್ತು ರಾಣೆಬೆನ್ನೂರಿನೆಂದು ತಿಳಿದುಬಂದಿದೆ. ಇನ್ನೊಬ್ಬ ಗುರುತು ಸಿಗಬೇಕಿದೆ. ಸಂತೋಷ್ ಮಿದಾರ್, NKS TV4 ನ್ಯೂಸ್, ಧಾರವಾಡ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.